ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ವರುಣಾರ್ಭಟ. ಹಾಗಾಗಿ ಶಿರಾಡಿ ಘಾಟ್ ಮಾರ್ಗದಲ್ಲಿ ಪ್ರಕೃತಿ ಸೌಂದರ್ಯ ಇಮ್ಮಡಿಗೊಂಡಿದೆ. ಹಸಿರು ಸಿರಿಯ ನಡುವೆ ಜಲಪಾತಗಳು ಹರಿತಾ ಇವೆ. ನಯನ ಮನೋಹರ ದೃಶ್ಯಕ್ಕೆ ಜನರು ಕೂಡ ಮನಸೋತಿದ್ದಾರೆ. ಶಿರಾಡಿ ಘಾಟ್ನಲ್ಲಿ 10 ಜಲಪಾತಗಳು ಕಣ್ಮನ ಸೆಳೆಯುತ್ತಿವೆ. ವಾಹನಗಳನ್ನು ನಿಲ್ಲಿಸಿ ಜಲಪಾತ ವೀಕ್ಷಣೆ ಮಾಡಿ ಫೋಟೋವನ್ನು ಕೂಡ ಜನ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಉತ್ತಮವಾಗಿ ಮಳೆ ಆಗ್ತಿದೆ. ಜೂನ್ ತಿಂಗಳಾದ್ಯಂತ ಕಂಪ್ಲೀಟ್ ಆಗಿ ಬೇಸಿಗೆಯ ವಾತಾವರಣ ಇದ್ರೂ ಕೂಡ ಜುಲೈ 1ನೇ ತಾರೀಕಿನಿಂದ ಪಶ್ಚಿಮ ಘಟ್ಟ ವ್ಯಾಪ್ತಿ, ಅದರಲ್ಲೂ ಕೂಡ ಸಕಲೇಶಪುರ ತಾಲೂಕಲ್ಲಿರ್ತಕ್ಕಂಥ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರ್ತಕ್ಕಂಥ ಸಹಜವಾಗಿಯೇ ಶಿರಾಡಿ ಘಾಟ್ ಮಾರ್ಗದಲ್ಲಿ ಒಂದಷ್ಟು ಸ್ವರ್ಗದ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ನಾವು ನೋಡ್ತಾ ಇದ್ದೀವಿ. ನಾವೀಗಿರ್ತಕ್ಕಂಥದ್ದು ಸಕಲೇಶಪುರದಿಂದ ಮಂಗಳೂರಿಗೆ ತೆರಳತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75ರ ಮಾರ್ಗದ ಅಡ್ಡಹೊಳೆ ಸಮೀಪ ಇದ್ದೀವಿ. ಇಲ್ಲೊಂದು ಜಲಪಾತ ಸೃಷ್ಟಿಯಾಗಿದೆ. ಇದು ಮಳೆಗಾಲದಲ್ಲಿ ಸೃಷ್ಟಿಯಾಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಿವೆಲ್ಲವೂ ಕೂಡ. ಈ ಒಂದು ಇಡೀ ಮಾರ್ಗದಲ್ಲಿ 10 ಇಂಥ ಸುಂದರವಾಗಿರ್ತಕ್ಕಂಥ ಜಲಪಾತಗಳು ಇಲ್ಲಿ ಕಾಣಸಿಗ್ತವೆ. ಸೊ ಈ ಜಲಪಾತಗಳನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇಲ್ಲಿ ನಿಂತ್ಕೊಳ್ತಾರೆ. ಇಲ್ಲಿ ಏನು ಮಂಗಳೂರಿಗೆ ತೆರಳತಕ್ಕಂಥವ್ರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಇದೇ ಮಾರ್ಗದಲ್ಲಿ ಓಡಾಡ್ತಾರೆ. ಪ್ರತಿನಿತ್ಯ ಸಾವಿರಾರು ವಾಹನಗಳಿಲ್ಲಿ ಸಂಚಾರ ಮಾಡ್ತವೆ. ಸೊ ಇಲ್ಲೇನು ಈ ಒಂದು ಫಾಲ್ಸನ್ನು ಕಂಡ ಕೂಡಲೇ ವಾಹನವನ್ನು ಸೈಡಿಗೆ ಹಾಕ್ತಾರೆ. ಇಲ್ಲಿ ಬಂದು ನಿಂತ್ಕೊಂಡು ಫೋಟೋನ ಕ್ಲಿಕ್ಕಿಸ್ಕೊಳ್ತಕ್ಕಂಥದ್ದು, ಈ ಒಂದು ಸುಂದರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಕಾಲ ಕಳೀತಕ್ಕಂಥದ್ದು. ಸುತ್ತಮುತ್ತ ಬೆಟ್ಟ ಗುಡ್ಡ ಇದೆ, ಗಿಡ ಮರಗಳಿದ್ದಾವೆ, ಹಸಿರಿದೆ. ಇದರ ನಡುವೆ ಸಾಕಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಸೊ ನೋಡ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬರ್ತಾರೆ. ಸಾವಿರಾರು ವಾಹನಗಳು ಏನು ಓಡಾಡ್ತವೆ ಇಲ್ಲಿ ಬಂದು ನಿಂತು ಖುಷಿಯಿಂದ ಇಲ್ಲಿನ ಈ ಒಂದು ಸಂದರ್ಭದ ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಇಲ್ಲಿ ಪ್ರವಾಸಿಗರನ್ನು ಮಾತಾಡ್ಸೋಣ. ಮೇಡಮ್, ಹೇಳಿ, ಹೇಗಿದೆ ಈ ಲೊಕೇಶನ್, ಈ ಒಂದು ಫಾಲ್ಸ್? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೊ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತಿದೆ. ಈ ಥರ ನ್ಯಾಚುರಲ್ ಆಗಿ ಇರೋವಂಥ ಫಾಲ್ಸ್ನ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ನಾವು ಕೂಡ ಎಂಜಾಯ್ ಮಾಡ್ತಿದ್ದೀವಿ. ಬೆಂಗಳೂರಲ್ಲಿ ಮಳೆ ಬಂದರೆ ಯಾಕಪ್ಪ ಬಂತು ಅಂದ್ವಿ, ಇಲ್ಲೊಂಥರ ಮಳೆನ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಸರ್. ನೀವು ಎಲ್ಲಿಗೆ ಹೋಗಿದ್ರಿ ಮೇಡಮ್? ಜೊತೆಗೆ ಈ ಶಿರಾಡಿ ಘಾಟ್ ಮಾರ್ಗದಲ್ಲಿ ಇಂಥ ಸುಮಾರು ಕಡೆ ಫಾಲ್ಸ್ಗಳು ಸಿಗುತ್ತೆ. ಕಾಡುಗಳಿಂದ ಸಣ್ಣ ಜರಿಗಳು ಎಳೀತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಸರ್. ಇಲ್ಲಿ ತುಂಬ ಚೆನ್ನಾಗಿತ್ತು. ದೊಡ್ಡದಾಗಿ ಜರಿ ಹರಿತಾ ಇರೋದ್ರಿಂದ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ಸರ್. ಹೇಳಿ ಸರ್, ಹೇಗನ್ಸುತ್ತೆ? ಈ ವಿಶೇಷವಾಗಿ ಮಳೆಗಾಲದಲ್ಲಿ ಮಾತ್ರ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಸಂದರ್ಭ ಕಾಣ್ತಕ್ಕಂಥ. ಹೌದು, ಮಳೆಗಾಲದಲ್ಲಿ ಇಂಥ ವ್ಯೂಸ್ ಸಿಗೋದು, ಈ ಫಾಕ್ಸು, ಈ ನೇಚರ್ಸು ಇದೆಲ್ಲ ಸಿಗಬೇಕು ಅಂದರೆ ತುಂಬ ಪುಣ್ಯ ಮಾಡಿರ್ಬೇಕು. ಅದಕ್ಕೋಸ್ಕರ ಈಗ ನೋಡೋಣ ಅಂತಲೇ ನಿಲ್ಸಿರೋ ಸರ್. ಬೆಟ್ಟ ಗುಡ್ಡಗಳು ಮತ್ತು ನೇಚರ್ಸು ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಹೇಗನ್ಸುತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮತ್ತು ಇಲ್ಲಿ ಪ್ರಯಾಣ ಮಾಡೋದು ಹೇಗನ್ಸುತ್ತೆ? ಮೈಂಡ್ ಏನೋ ಒಂಥರ ರಿಲೀಫು, ತುಂಬ ಚೆನ್ನಾಗಿರುತ್ತೆ. ಅದರಿಂದ ನೋಡೋಣ ಅಂತಲೇ ನಾವು ಅದಕ್ಕೋಸ್ಕರ ನಿಲ್ಸಿದ್ವಿ. ಈ ಥರ ಸಿಗಬೇಕು ಅಂದರೆ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಸರ್? ಅದಕ್ಕೋಸ್ಕರ ಇಲ್ಲಿ ನೋಡೋಣ ಅಂತಲೇ ನಿಲ್ಸಿದ್ವಿ ಸರ್. ಇದು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಹೇಳ್ತಕ್ಕಂಥ ಮಾತು ಅಂದರೆ ಮಳೆಗಾಲದಲ್ಲಿ ಮಾತ್ರ ಕಾಣ್ತಕ್ಕಂಥ ಅಪರೂಪದ ಈ ಒಂದು ಸಂದರ್ಭ. ಎಲ್ಲ ಸಂದರ್ಭದಲ್ಲೂ ಕೂಡ ಇದಿರೋದಿಲ್ಲ, ಮಳೆಗಾಲದಲ್ಲಿ ಮಾತ್ರ ಇಂಥ ಫಾಲ್ಸ್ಗಳು ನೋಡೋಕ್ಕೆ ಸಿಗ್ತದೆ. ಹಾಗಾಗಿ ಇಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಬಹುತೇಕರು ಇಲ್ಲಿ ನಿಲ್ಲಿಸಿ ಈ ಒಂದು ಖುಷಿಯ ಕ್ಷಣಗಳನ್ನು ಸೆರೆ ಹಿಡಿದು ಮುಂದೆ ಹೋಗ್ತಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.